ಜೀವವು ರಕ್ತ, ಮಾಂಸ ಮತ್ತು ಹೃದಯದ ಮಿಡಿತದಲ್ಲಿದ್ದರೂ ಬದುಕು ಮತ್ತು ವ್ಯಕ್ತಿ ಹೇಗೆ ಎನ್ನುವುದನ್ನು ಅವನ ನಡೆನುಡಿಯಲ್ಲಿ ಕಾಣಬಹುದು. ಎಲ್ರಿಗೂ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಅನನ್ಯಲಕ್ಷ್ಮಿ ಸಂದೀಪ್. ಇವತ್ತು ನಾವು ಒಂದು ಹೊಸ ವಿಷಯದ ಬಗ್ಗೆ ಮಾತನಾಡುವ. ಯಾವುದಪ್ಪ ಅದು ಅಂತಂದರೆ, ನಮ್ಮನ್ನು ಕಾಡುವಂತಹ ಸಾಮಾನ್ಯವಾದಂತಹ ಚರ್ಮದ ಸಮಸ್ಯೆಗಳು ಯಾವುದು, ಮತ್ತು ಅದಕ್ಕೆ ಪರಿಹಾರಗಳೇನು, ಎಲ್ಲಿ ನಾವು ವೈದ್ಯರನ್ನು ಸಂಪರ್ಕಿಸಬೇಕು, ಯಾವುದರ ಬಗ್ಗೆ ನಾವು ಚಿಂತೆ ಮಾಡಬೇಕು ಮತ್ತು ಯಾವುದರ ಬಗ್ಗೆ ಚಿಂತೆ ಅವಶ್ಯಕವಾಗಿರುವುದಿಲ್ಲ ಅನ್ನೋದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಹಾಗಿದ್ರೆ ತಡ ಮಾಡುವುದು ಬೇಡ, ಬನ್ನಿ. ಸಾಮಾನ್ಯವಾಗಿ ಜನರನ್ನ ಬಾಧಿಸುವ ಚರ್ಮ ಸಮಸ್ಯೆಗಳು ಯಾವ್ಯಾವುವು? ನಮ್ಮನ್ನ ಚರ್ಮದ ಸಮಸ್ಯೆ ಒಂದಲ್ಲ ಒಂದು ಸಮಯದಲ್ಲಿ ಕಾಡಿಸಿಯೇ ಇರ್ತದೆ. ಹಲವೊಮ್ಮೆ ತುರಿಕೆ ಉಂಟಾಗುವುದು ಅಥವಾ ನವೆ ಉಂಟಾಗುವಂಥದ್ದು, ನಮ್ಮ ಚರ್ಮ ಕೆಂಪಾಗುವಂಥದ್ದು, ಅಥವಾ ಚರ್ಮದ ಮೇಲೆ ಈ ನುಸಿ ಅಥವಾ ಸೊಳ್ಳೆ ಕಚ್ಚಿದಾಗ ಉಂಟಾಗುವಂತಹ ಒಂದು ದಿಬ್ಬದಂತಹ ಒಂದು ಪರಿಣಾಮ, ಅಥವಾ ಚರ್ಮದಿಂದ ಕೀವು ಬರುವಂಥದ್ದು, ಇಂತಹ ಹಲವು ಪರಿಸ್ಥಿತಿಗಳನ್ನು ನಾವು ಕಂಡೇ ಇರ್ತೇವೆ. ಆದರೆ ನಮ್ಮಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಚರ್ಮದ ಸಮಸ್ಯೆಗಳು ಯಾವುದು ಅಂತ ಹೇಳಿ ನಾವು ನೋಡೋದಾದರೆ, ಮಕ್ಕಳಲ್ಲಿ ಕೆಲವು ಸಮಸ್ಯೆಗಳು ಕಂಡು ಬಂದರೆ ದೊಡ್ಡವರಲ್ಲಿ ಬೇರೆ ಸಮಸ್ಯೆಗಳು ಕಂಡು ಬರ್ತದೆ. ಮಕ್ಕಳನ್ನು ನಾವು ಗಮನಿಸುವುದಾದರೆ, ಮಕ್ಕಳಲ್ಲಿ ಚರ್ಮದ ಒಂದು ವ್ಯತ್ಯಾಸಗಳೊಡನೆಯೇ ಹಲವೊಮ್ಮೆ ಜ್ವರದ ಒಂದು ಲಕ್ಷಣವೂ ಸಹ ಕಂಡು ಬರ್ತದೆ. ಇದು ವೈರಸ್ಸಿನಿಂದ ಉಂಟಾಗುವಂತಹ ಕಾಯಿಲೆಯಿಂದ ಬಂದಿರಬಹುದು. ನಾವು ಕೇಳಿಯೇ ಇರ್ತೇವೆ, ಸಾಮಾನ್ಯ ಭಾಷೆಯಲ್ಲಿ ನಾವು ಅಮ್ಮ ಕಾಯಿಲೆ ಅಂತೇಳಿ ಹೇಳ್ತೇವೆ. ಅಂತಂದರೆ ಚಿಕನ್ ಪಾಕ್ಸ್ ಅನ್ನುವಂಥದ್ದು, ಅಥವಾ ಹಿಂದಿನ ಕಾಲದಲ್ಲೆಲ್ಲ ನಾವು ಹುಟ್ಟುವುದಕ್ಕಿಂತಲೂ ಮುಂಚೆ ಸಿಡುಬು ರೋಗ ಅಥವಾ ಸ್ಮಾಲ್ ಪಾಕ್ಸ್ ಉಂಟಾಗ್ತದೆ ಅಂತೇಳಿ ಹೇಳ್ತಾ ಇದ್ರು, ಅಥವಾ ಮೈ ಮೇಲೆ ಬೀಳುವುದು ಅಥವಾ ಕೋರ ಅಂತ ಹೇಳ್ತೇವೆ. ಈಗ ಇಂತಹ ಹಲವು ಚರ್ಮದ ಸಮಸ್ಯೆಗಳು ಜ್ವರ ಮಿಶ್ರಿತವಾಗಿ ಮಕ್ಕಳಲ್ಲಿ ಕಂಡು ಬರ್ತದೆ. ಆದರೆ ಕೆಲವೊಮ್ಮೆ ಜ್ವರ ಇಲ್ಲದೆ ಬರುವಂತಹ ಚರ್ಮದ ರೋಗಗಳು ಸಹ ಸಾಮಾನ್ಯವಾಗಿರ್ತದೆ. ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಮಗುವಿಗಿದ್ದಂತಹ ಚರ್ಮದ ಕಾಯಿಲೆ ಮತ್ತೊಂದು ಮಗುವಿಗೆ ಸುಲಭವಾಗಿ ಹರಡುವಂತಹ ಅವಕಾಶಗಳು, ಸಂದರ್ಭಗಳು ಹೆಚ್ಚಾಗಿರ್ತದೆ. ಆದ ಕಾರಣ ಒಂದು ಮಗುವಿಗಿದ್ದದ್ದು ಇನ್ನೊಂದು ಮಗುವಿಗೆ ಸುಲಭವಾಗಿ ಹರಡಿ ಮತ್ತೊಂದು ಮಗುವಿಗೂ ಹರಡಿ, ಹೀಗೆ ಸಾಂಕ್ರಾಮಿಕ ರೋಗವಾಗಿ ಈ ಚರ್ಮದ ಕಾಯಿಲೆ ಹರಡುವಂತಹ ಸಂದರ್ಭಗಳು ಇರ್ತದೆ. ಇಷ್ಟು ಮಾತ್ರ ಅಲ್ಲ, ಕೆಲವು ಚರ್ಮದ ಕಾಯಿಲೆಗಳು ಬೇರೆಯವರಿಗೆ ಹರಡದೆ ನಮ್ಮ ದೇಹದಲ್ಲಿ ಮಾತ್ರ ಹರಡುವಂಥದ್ದು ಇರ್ತದೆ. ಹಾಗಿದ್ರೆ ಇದೆಲ್ಲ ಏನು ನೋಡೋಣ. ಜನಸಾಮಾನ್ಯರು ಥಂಡಿ ಅಥವಾ ಒದ್ದೆಯಾದ ಬಟ್ಟೆಯನ್ನ ಬಳಕೆ ಮಾಡುವುದು ಹೆಚ್ಚಿನ ರೀತಿಯ ಚರ್ಮ ಸಮಸ್ಯೆಗೆ ಕಾರಣವಾಗಬಹುದೇ? ಒದ್ದೆ ಬಟ್ಟೆಗಳ ಉಪಯೋಗ ಖಂಡಿತವಾಗ್ಲೂ ತಪ್ಪಾದಂತಹ ವಿಚಾರ. ನಮಗೆ ಯಾವತ್ತೂ ತಲೆಯಲ್ಲಿ ನೆನಪಿರಲೇಬೇಕಾದಂಥ ವಿಷಯ ಏನು ಅಂತಂದರೆ, ಯಾರು ಒದ್ದೆ ಬಟ್ಟೆಗಳನ್ನು ಹಾಕ್ಕೊಳ್ತಾರೋ, ಯಾರು ಸ್ನಾನ ಮಾಡಿಕೊಂಡು ಮೈ ಒರೆಸಿಕೊಳ್ಳದೆ ಬರ್ತಾರೋ ಅಂಥವರಲ್ಲಿ ಚರ್ಮದ ಕಾಯಿಲೆಗಳು ಹೆಚ್ಚಾಗಿ ಕಾಣ್ತದೆ. ಅದರಲ್ಲೂ ಮುಖ್ಯವಾಗಿ ಕಾಣುವಂಥದ್ದು ಯಾವುದಪ್ಪ ಅಂತಂದರೆ ಫಂಗಸ್ಸಿನಿಂದ ಉಂಟಾಗುವಂತಹ ಚರ್ಮದ ಕಾಯಿಲೆಗಳು. ಇದರ ವಿಶೇಷತೆ ಏನು ಅಂತಂದರೆ, ಇದು ಒಮ್ಮೆ ನಮಗೆ ಬಂದರೆ ನಮ್ಮ ದೇಹದಿಂದ ಇದು ತೊಲಗಲಿಕ್ಕೆ ತುಂಬ ವರ್ಷಗಳು ಅಥವಾ ತುಂಬ ತಿಂಗಳುಗಳೇ ಬೇಕಾಗ್ತದೆ. ನಾವು ತುಂಬ ದುಡ್ಡು, ಸಮಯ ಎರಡರನ್ನು ಸಹ ವ್ಯಯ ಮಾಡಬೇಕಾಗ್ತದೆ. ಆದ ಕಾರಣ ಒದ್ದೆ ಬಟ್ಟೆಗಳ ಉಪಯೋಗ ಖಂಡಿತವಾಗ್ಲೂ ಸಹ ಸೂಕ್ತವಾದಂಥದ್ದಲ್ಲ. ಎಷ್ಟು ಸಲ ಏನಾಗ್ತದೆ ಅಂತಂದರೆ, ಮಳೆಗಾಲದಲ್ಲಿ ಬಟ್ಟೆಗಳೇ ಸರಿಯಾಗಿ ಒಣಗಿರುವುದಿಲ್ಲ, ಅಥವಾ ಚಳಿಗಾಲದಲ್ಲಿ ನಾವು ಹಾಕಿರುವಂತಹ ಬಟ್ಟೆ ಆ ಒಂದು ತಣುಸಿಗೆ ತಾಗಿ ಅದು ಒದ್ದೆಯಾಗಿ ಬಿಡ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಖಂಡಿತವಾಗ್ಲೂ ಸಹ ಇಸ್ತ್ರಿ ಮಾಡದೇ ಇರುವಂತಹ ಬಟ್ಟೆಯ ಉಪಯೋಗ ಮಾಡುವಂಥದ್ದು ಖಂಡಿತವಾಗ್ಲೂ ತಪ್ಪು. ಯಾಕೆಂತಂದರೆ ಇದರ ಉಪಯೋಗದಿಂದಾಗಿ ಸುಲಭವಾಗಿ ಅದರಲ್ಲಿ ಬೆಳೆಯುವಂತಹ ಕ್ರಿಮಿಕೀಟಗಳು ನಮ್ಮ ದೇಹದ ಒಳಗೆ ಚರ್ಮದ ಮೂಲಕ ಹೊಕ್ಕು ನಮಗೆ ಹಲವು ಕಾಯಿಲೆಗಳನ್ನು ತಂದು ಒಡ್ಬೋದು. ಅದರಲ್ಲೂ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಫಂಗಸ್ ಇನ್ಫೆಕ್ಷನ್ಗಳು ಮತ್ತು ಈ ಒದ್ದೆ ಬಟ್ಟೆಗಳು ಎರಡೂ ಸಹ ಎಷ್ಟೋ ಕಾಲದ ಅತ್ಯುತ್ತಮ ಸ್ನೇಹಿತರು ಅಂತಲೇ ಹೇಳ್ಬೋದು. ಒಳ ಬಟ್ಟೆಗಳು ಒದ್ದೆಯಾಗಿರುವುದನ್ನು ಧರಿಸುವವರಲ್ಲಿ ತೊಡೆಯ ಸಂದಿಯಲ್ಲಿರ್ಬೋದು ಅಥವಾ ಕಂಕುಳ ಕೆಳಗೆ ಇರ್ಬೋದು, ನೀವು ಗಮನಿಸಿ ಇರ್ತೀರಿ ಏನು ಅಂತಂದರೆ ಆ ಒಂದು ಫಂಗಸ್ ಇನ್ಫೆಕ್ಷನ್ ಹೆಚ್ಚಾಗಿ ಕಂಡು ಬರ್ತದೆ. ಆ ಒಂದು ಚರ್ಮದ ಭಾಗ ಕೆಂಪಾಗುವಂಥದ್ದು, ತುರಿಸುವಂಥದ್ದು, ಅಥವಾ ಒಂದು ರೀತಿಯ ಉರಿ ಉಂಟಾಗುವಂಥದ್ದು,
ಇದು ಎಲ್ಲವೂ ಸಹ ಒದ್ದೆ ಬಟ್ಟೆ ಹಾಕುವವರಲ್ಲಿ ಹೆಚ್ಚಾಗಿ ಕಾಣುವಂಥದ್ದು. ಹಾಗೆಯೇ ನಾವು ಗಮನಿಸಿ ಇರ್ತೇವೆ, ನಾವು ಮಕ್ಕಳನ್ನ ಪೇಟೆಗೋ ಜಾತ್ರೆಗೋ ಕರ್ಕೊಂಡು ಹೋಗ್ಬೇಕಾದ್ರೆ ಚಿಕ್ಕ ಪುಟ್ಟ ಮಕ್ಕಳಿದ್ರೆ ನಾವು ಅವರಿಗೆ ಪ್ಯಾಂಪರ್ಸ್ ಏನಾದರೂ ಹಾಕಿ ಬಿಡ್ತೇವೆ. ಅದು ಯಾವಾಗಲೂ ಮಗು ಮೂತ್ರ ಮಾಡಿರ್ತದೆ ಮತ್ತು ಆ ಒದ್ದೆ ಆಗಿರುವಂತಹ ಪ್ಯಾಂಪರ್ಸ್ ಅಲ್ಲೇ ಉಳಿದಿರ್ತದೆ. ಇದರಿಂದಾಗಿ ಸಹ ಎಲ್ಲೆಲ್ಲಿ ಪ್ಯಾಂಪರ್ಸ್ ಅನ್ನು ಕಟ್ಟಿರ್ತಿರೋ ಅಲ್ಲೆಲ್ಲವೂ ಸಹ ಕೆಂಪಾಗಿ ತುರಿಸುವಂತಹ, ಉರಿ ಬರುವಂತಹ ಒಂದು ಚರ್ಮದ ಬದಲಾವಣೆಯನ್ನ ನೀವು ಪುಟ್ಟ ಮಕ್ಕಳಲ್ಲಿ ಕಾಣ್ತಾನೆ ಇರ್ತೀರಿ. ಆದ ಕಾರಣ ಪ್ಯಾಂಪರ್ಸ್ ಅನ್ನು ಬಳಸುವಂಥದ್ದೇ ತಪ್ಪು. ಅದರಲ್ಲೂ ಒದ್ದೆ ಬಟ್ಟೆಗಳನ್ನ ಮಕ್ಕಳಲ್ಲಿ ಉಪಯೋಗಿಸಿದ್ದಂತರೂ ಅವರ ಚರ್ಮ ಬಲು ಸೂಕ್ಷ್ಮ. ಆದ ಕಾರಣ ನಾವು ಒದ್ದೆ ಬಟ್ಟೆಗಳನ್ನು ಉಪಯೋಗಿಸದೇ ಇರುವಂತಹದ್ದು ಅತಿ ಸೂಕ್ತ. ಚರ್ಮ ಸಮಸ್ಯೆಗೆ ಮನೆಮದ್ದು ಬಳಸಬಹುದೇ? ಬಳಸುತ್ತಿದ್ದರೆ ಹೇಗೆ ಬಳಸಬೇಕು? ಹಿಂದಿನ ಕಾಲದಿಂದಲೂ ನಾವು ನೋಡ್ಕೊಂಡೇ ಬಂದಿದ್ದೇವೆ. ಈ ಅರಿಶಿನ ಇರ್ಬೋದು ಅಥವಾ ಮನೆಯಲ್ಲಿಯೇ ನಾವು ಸುಲಭವಾಗಿ ಅಡಿಗೆ ಕೋಣೆಯಲ್ಲಿ ನಮಗೆ ಸಿಕ್ಕುವಂಥದ್ದು ಅಂತಂದರೆ ಕಡಲೆ ಹಿಟ್ಟಿರ್ಬೋದು. ಇದರ ಉಪಯೋಗ ಮಾಡುವಂಥದ್ದು ನಾವು ಸಹಜವಾಗಿ ಕೆಲವು ಚರ್ಮದ ಸಮಸ್ಯೆಗಳಿಗೆ ಮನೆಮದ್ದಾಗಿ ಉಪಯೋಗಿಸ್ತಾನೆ ಇರ್ತೇವೆ. ಆದರೆ ಹಲವು ಜನ ಮನೆಮದ್ದನ್ನೇ ತಪ್ಪಾಗಿ ಕಲ್ಪಿಸಿಕೊಳ್ತಾರೆ. ಉದಾಹರಣೆಗೆ ಹೇಳೋದಂತಂದರೆ, ಈಗ ನನ್ನ ಅಜ್ಜನಿಗೇನೋ ಒಂದು ಚರ್ಮದ ಕಾಯಿಲೆ ಬಂದಿದ್ದಾಗ ನೀಡಿರುವಂತಹ ಮುಲಾಮನ್ನೇ ನನ್ನ ಚರ್ಮವು ಸಹ ಅಜ್ಜನ ಚರ್ಮದಂತೆ ಬದಲಾಗಿದೆ, ನಾನು ಉಪಯೋಗಿಸ್ತೇನೆ, ಏನಾಗುವುದಿಲ್ಲ, ಬರೀ ಒಂದು ಮುಲಾಮ್ ತಾನೆ ಅಂತೇಳಿ ಹಾಕಿದರೆ ಅದು ಕ್ಷಣಕ್ಕೆ ವಾಸಿಯಾದಾಗ ಅನಿಸಿದ್ರೂ ಸಹ ಮುಂದೆ ಒಂದು ದೊಡ್ಡ ಚರ್ಮದ ಕಾಯಿಲೆಯಾಗಿ ಪರಿವರ್ತನೆಯನ್ನು ಹೊಂದಿ ಇಡೀ ಜೀವನಕ್ಕೆ ದುಃಖಮಯವಾದಂಥ ಒಂದು ಪರಿಸ್ಥಿತಿಗೆ ನಮ್ಮನ್ನು ಒಡ್ಡಬಹುದು. ಇಂತಹ ಹಲವು ಸಂದರ್ಭಗಳನ್ನು ಒಬ್ಬ ವೈದ್ಯೆಯಾಗಿ ನಾನು ನೋಡಿದ್ದೇನೆ. ಆದ ಕಾರಣ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಮನೆಮದ್ದು ಅಂತಂದರೆ ಯಾರಿಗೋ ಮನೆಯಲ್ಲಿ ಕೊಟ್ಟಂತಹ ಒಂದು ಮುಲಾಮ್ ಇರ್ಬೋದು ಅಥವಾ ಮಾತ್ರೆಗಳಿರ್ಬೋದು, ಅದನ್ನು ನಾನು ಉಪಯೋಗಿಸಿದ್ರೆ ಏನಾಗೋದಿಲ್ಲ ಅಂತ ಹೇಳಿ ಅಂದ್ಕೊಳ್ಳೋದು, ಅಥವಾ ಬರೀ ಒಂದು ಮುಲಾಮ್ ತಾನೆ ಚರ್ಮದ ಮೇಲೆ ಹಾಕಿದರೆ ಏನೂ ತೊಂದರೆ ಆಗ್ಲಿಕ್ಕಿಲ್ಲ ಅಂತೇಳಿ ಅನ್ಕೊಳ್ಳೋದು, ಅಥವಾ ಮನೆಯಲ್ಲಿ ನಮಗೆ ಎಕ್ಸ್ಪೈರಿ ಡೇಟ್ ಆಗಿರುವಂತಹ ಒಂದು ಅವಧಿ ಮುಗಿದಿರುವಂತಹ ಔಷಧಿ ಮುಲಾಮ್ ಇದ್ದು ಬರೀ ಮುಲಾಮ್ ಅಲ್ವಾ, ತಿನ್ನುವಂಥ ಔಷಧಿ ಅಲ್ವಲ್ಲ, ಇದು ವಿಷಯುಕ್ತವಾಗಿಲ್ಲ ಅಂತ ಹೇಳಿ ಅನ್ಕೊಂಡು ಚರ್ಮದ ಮೇಲೆ ಹಚ್ಚಿಕೊಳ್ಳುವಂಥದ್ದಿರ್ಬೋದು. ಇಂಥದ್ದನ್ನು ಮಾಡುವುದು ಅಷ್ಟು ಸೂಕ್ತ ಅಲ್ಲ. ಆದರೆ ನಮ್ಮ ಮನೆಯ ಒಂದು ವಾತಾವರಣದಲ್ಲಿ ಇರುವಂತಹ ಅರಸಿನದ ಪುಡಿ ಇರ್ಬೋದು ಅಥವಾ ಕಡಲೆ ಹಿಟ್ಟಿರ್ಬೋದು, ಇದರಿಂದ ನಾವು ಮುಖ ತೊಳೆಯುವಂಥದ್ದು ಅಥವಾ ನಮ್ಮ ಚರ್ಮವನ್ನು ತೊಳ್ಕೊಳ್ಳುವಂಥದ್ದು ಇದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಇದರಿಂದ ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮಗಳು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದು ಬಿಟ್ಟು ಬೇರೆ ಚರ್ಮದ ಸಮಸ್ಯೆಗಳಿಗೆ ನಾವು ಮನೆಯಲ್ಲಿಯೇ ಏನೋ ಒಂದು ಔಷಧಿಯನ್ನು ಮಾಡಲಿಕ್ಕೆ ಹೋದರೆ ಮುಂದೆ ಅದು ದೊಡ್ಡ ರೀತಿಯಲ್ಲಿ ಪರಿಣಾಮವನ್ನು ಬೀರ್ಬೋದು. ಆದ ಕಾರಣ ನಾವು ಜಾಗೃತೆಯನ್ನು ಮಾಡಬೇಕಾಗ್ತದೆ.